ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕರ್ಮಭೂಮಿಯಲ್ಲಿಯೇ ಸೆಂಟು ಹೊಡೆದ ಆರ್ಎಸ್ಎಸ್ ಕಟ್ ಹಾಕ್ತೀವಿ ಅಂತ ಚಿತ್ತಾಪುರದಲ್ಲಿ, ಗುರುಮಿಟ್ಕಲಲ್ಲಿ, ಸೇಡಂನಲ್ಲಿ ಸುಮಾರು ಕಡೆ ಪ್ರಯತ್ನ ಆಗಿತ್ತು. ಚಿತ್ತಾಪುರದೊಂದಿಗೆ 10-11 ಸಂಘಟನೆಗಳ ಚಕ್ರವ್ಯೂಹದ ಮೂಲಕ ಅಟ್ಲೀಸ್ಟ್ ಡೇಟ್ ಆದರೂ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋ ಸಮಾಧಾನದಲ್ಲಿ ಜೂನಿಯರ್ ಖರ್ಗೆ ಅವರು ಇರೋವಾಗಲೇ ಸೀನಿಯರ್ ಖರ್ಗೆ ಅವರು ಇವತ್ತು ಗುಡುಗಿದ್ರು. ಪಟೇಲ್ರ ಸ್ಮರಣೆಯ ದಿನದಂದೇ RSS ಬ್ಯಾನ್ ಆಗಬೇಕು ಅನ್ನೋ ಘೋಷಣೆಯನ್ನು ಮೊಳಗಿಸ್ತಿದ್ದಾರೆ. ಈ ಹೊತ್ತಲ್ಲಿ ಅವರ ಕರ್ಮಭೂಮಿಯಲ್ಲಿ ಶಕ್ತಿ ತೋರಿಸಿದ ಸಂಘ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇವತ್ತು ದೊಡ್ಡ ಖರ್ಗೆ ಅವರ ಅಖಾಡಕ್ಕೆ ಇಳಿದಿದ್ದಾರೆ RSS ಕಟ್ ಹಾಕೋ ನಿಟ್ಟಿನಲ್ಲಿ. ಒಂದು ಕಡೆ ಮೋದಿ RSS ಅನ್ನು ಯಾವ ರೀತಿ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಿದೆ ಅಂತ ಸಿದ್ದರಾಮಯ್ಯ ಸರ್ಕಾರದ ನಡೆಯ ವಿರುದ್ಧ ಗುಡುಗಿದ್ದಾರೆ. ಇವತ್ತು ಏಕತಾ ದಿವಸದ ಅಂಗವಾದ ಕಾರ್ಯಕ್ರಮದಲ್ಲಿ ತಮ್ಮನ್ನು ಬಿಟ್ಟು ಬೇರೆಯವರನ್ನೆಲ್ಲ ಅನ್ಟಚಬಲ್ ರೀತಿಯಲ್ಲಿ ನೋಡೋದು ಮತ್ತು ಬೇರೆಯವರ ಯಾವುದೇ ಸಿದ್ಧಾಂತ ವೈಚಾರಿಕತೆಯನ್ನು ಕಡೆಗಣಿಸುವ, ಅದನ್ನು ಟಾರ್ಗೆಟ್ ಮಾಡುವ ಮನಸ್ಥಿತಿ ಕಾಂಗ್ರೆಸ್ನದ್ದು ಅಂತ ಕಿಡಿಕಾರಿದ್ದಾರೆ ಇವತ್ತು. ಅದೇ ಹೊತ್ತಲ್ಲಿ ಮೋದಿ ಅವ್ರಿಗೆ ಪಟೇಲ್ರ ಮೇಲೆ ಗೌರವ ಇದ್ದರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೇಲೆ ಗೌರವ ಇದ್ದರೆ RSS ಅನ್ನು ಬ್ಯಾನ್ ಮಾಡಲಿ ಅನ್ನೋ ಅರ್ಥದಲ್ಲಿ, ಅಂದರೆ ನಿರ್ಬಂಧ ಹೇರಬೇಕು ಅನ್ನೋ ಅರ್ಥದಲ್ಲಿ ಗುಡುಗಿದ್ದಾರೆ ಖರ್ಗೆ ಅವರು. ಯಾಕಂದರೆ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಅದು ಹೆಂಗೆ ಭಾಗವಹಿಸ್ತಾರೆ RSS ಪಥಸಂಚಲನ, RSS ಕಾರ್ಯಕ್ರಮಗಳಲ್ಲಿ ಪಟೇಲ್ರು ಇದನ್ನು ಬಯಸಿರಲಿಲ್ಲ. ಪ್ರಜಾಪ್ರಭುತ್ವಕ್ಕಾಗಿ RSSಗೆ ನಿರ್ಬಂಧ ಹಾಕಿದ್ದು ಇದೇ ಪಟೇಲ್ರು ಅನ್ನೋದು ಮೋದಿ ಅವ್ರಿಗೆ ನೆನಪಿಲ್ವಾ? ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ RSS ಬ್ರೇಕ್ ಬೀಳಬೇಕು ಅನ್ನೋ ರೀತಿಯಲ್ಲಿ ಗುಡುಗಿದ್ದಾರೆ ಇವತ್ತು ಖರ್ಗೆ ಅವರು. ಇವತ್ತೇ ಅವರ ಕರ್ಮಭೂಮಿ ಗುರುಮಿಟ್ಕಲಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನ ತೋರಿಸ್ಕೊಟ್ಟ RSS ಪಥಸಂಚಲನಕ್ಕಲ್ಲೂ ಬ್ರೇಕ್ ಬಿದ್ದಿತ್ತು. ಹೆಂಗೆ ಬ್ರೇಕ್ ಬಿದ್ದಿತ್ತು ಅಂದರೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿತ್ತು. ಇವ್ರು ತಾಲೂಕ್ ಪಂಚಾಯತಿ ಕೊಟ್ಟಿರ್ತಾರೆ ಮೊದಲು, ಅಲ್ಲಿ 2 ದಿನ ಇಟ್ಕೊಂಡು ಆಮೇಲೆ ಇದು ನನ್ನ ವ್ಯಾಪ್ತಿಗೆ ಬರಲ್ಲ, ಸಕ್ಷಮ ಪ್ರಾಧಿಕಾರಕ್ಕೆ ಹೋಗಿ ನೀವು, ಅಂದರೆ ಜಿಲ್ಲಾಡಳಿತದ ಪರ್ಮಿಷನ್ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಕಳಿಸಿಟ್ಟಿರ್ತಾರೆ ಅವರು. 2 ದಿನ ಪೆಂಡಿಂಗ್ ಇಟ್ಕೊಂಡು ಆಮೇಲೆ ಕಳಿಸಿದ್ದು ಯಾಕೆ? ತಕ್ಷಣ ಹೇಳ್ಬೋದಿತ್ತಲ್ವಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಆಮೇಲೆ DC ಹತ್ರ ಹೋದರೆ ನೀವು 3 ದಿನ ಮುಂಚೆನೇ ಸಲ್ಲಿಸಬೇಕಿತ್ತು ಅಂತಾರೆ. ಅಲ್ಲಿಗೆ RSS ಯಾವ ಡೇಟಿಗೆ ಮಾಡಬೇಕು ಅಂದ್ಕೊಂಡಿತ್ತು ಅದನ್ನು ಮುಂದೆ ಹಾಕುವಲ್ಲಿ ಯಶಸ್ವಿಯಾದಂತೆ ಕಂಡು ಬಂದಿತ್ತು. ಅಲ್ಲೂ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಆದರೆ ಈಗ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ತೋರಿಸುವಲ್ಲಿ RSS ಯಶಸ್ವಿಯಾಗಿದೆ. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಪಟ್ಟಣದಲ್ಲಿ ಪಥಸಂಚಲನ ನಡೀತಾ ಇದೆ. ಲಕ್ಷ್ಮೀ ನರೇಂದ್ರ ಲೇಔಟ್ನಿಂದ ಶುರುವಾಗಿದೆ. अब मेरा वैयक्तिक विचार है और मैं खुल के बोलूंगा, लगाना चाहिए, क्योंकि ये वल्लभ भाई पटेल जो चीजें हमारे सामने रखी है, अगर उसको मर्यादा प्रधानमंत्री देते हैं, शाह देते हैं, तो इसको होना चाहिए. क्योंकि आज देश में जो कुछ गड़बड़ियां हो रही है और देश में जो कुछ लॉ एंड ऑर्डर का प्रॉब्लम भी क्रिएट हो रहा है, ये सब बीजेपी और RSS की वजह से. थैंक यू. ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸಂತೋಷ ಏನಪ್ಪಾ ಅಂದ್ರೆ, ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ದಾರೆ. ಫಸ್ಟ್ ಅನುಮತಿಯನ್ನ ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನ್ನಿಸಿದ್ರೆ ಅವತ್ತು ಮಾಡಿ, ಇಲ್ಲಪ್ಪ ಒಂದೆರಡು ದಿನ ಮುಂದೂಡಬೇಕು ಅಂದ್ರೆ ಮುಂದೂಡಿ. ಇಲ್ಲ ನಾನು ಮಾಡ್ತೀನಿ, ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಭವ್ಯ ಪಥ ಸಂಚಲನಕ್ಕೆ ಪೊಲೀಸರು ಕೂಡ ಭರ್ಜರಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಅವರು ಮುಂಚೆ ಒಂದ್ಸಲ ಪೊಲೀಸರ ಪರೇಡ್ ರೀತಿಯಲ್ಲಿ ನಡೀತು, ಎಲ್ಲ ಭದ್ರತೆ ಚೆಕ್ ರೀತಿಯಲ್ಲಿ. ಇಷ್ಟೆಲ್ಲ ಜಟಾಪಟಿ ಆದ ಕಾರಣಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೇರ್ ತಗೊಳ್ಬೇಕಾಗತ್ತೆ. ನೂರಾರು ಗಣವೇಷಧಾರಿಗಳು, ಸ್ವಯಂ ಸೇವಕರು ಭಾಗಿಯಾಗಿದ್ದರು. ಗಣವೇಷ ಧರಿಸಿ ದಂಡ ಹಿಡಿದುಕೊಂಡೇ
ಯಾವ ದೊಣ್ಣೆ ಕಂಡ್ರೆ ಈಗ ಕಾಂಗ್ರೆಸ್ ಅವ್ರಿಗೆ ಇರಿಟೇಷನ್ ಆಗ್ತಿದೆಯಲ್ವ, ಅದೇ ದಂಡವನ್ನು ಹಿಡಿದುಕೊಂಡೇ ಖರ್ಗೆಯವರ ಕರ್ಮಭೂಮಿಯಲ್ಲಿ, ಖರ್ಗೆಯವರ ಕೋಟೆ ಗುರುಮಿಟ್ಕಲ್ನಲ್ಲಿ ಪಥಸಂಚಲನ ಮಾಡಿ ತೋರಿಸಿದ RSS. ಚಿತ್ತಾರ ಬಿಡಿಸಿ ರಂಗೋಲಿ ಹಾಕಿ ಸ್ವಾಗತ ಮಾಡಿದ್ದಾರೆ ಜನ. ಸ್ವಯಂ ಸೇವಕರಿಗೆ ಪುಷ್ಪ ಮಳೆಗೈದು ಜನ ಸ್ವಾಗತ ಮಾಡ್ಕೊಂಡಿದ್ದಾರೆ. ಇನ್ನು ಹೆಂಗೆ ಕಟ್ಟಾಗ್ತೀರಿ ನೀವು ಅನ್ನೋ ಪ್ರಶ್ನೆ RSS ಕೇಳ್ತಿರೋದು. ಜನರ ಮನಸ್ಸಲ್ಲೇ ಇದ್ಮೇಲೆ, ಜನನೇ ಇಷ್ಟು ಪ್ರೀತಿ ತೋರಿಸಿದ್ಮೇಲೆ, ಜನ ಇಷ್ಟು ಚೆನ್ನಾಗಿ ವೆಲ್ಕಮ್ ನಿಮ್ಮ ಕ್ಷೇತ್ರದಲ್ಲೇ ಮಾಡ್ಕೊಂಡ್ಮೇಲೆ ಇನ್ನು ರಾಜ್ಯದಲ್ಲಿ, ದೇಶದಲ್ಲಿ RSS ಕಟ್ಟಾಕೋಕ್ಕಾಗತ್ತಾ ಅನ್ನೋದು ಪ್ರಶ್ನೆ ಅವ್ರು ಕೇಳ್ತಿರೋದು. ಮತ್ತು ಈಗ PDO ಸಸ್ಪೆಂಡು ಏನಾಯಿತು? ಆಡಳಿತಾತ್ಮಕ ನ್ಯಾಯಮಂಡಳಿ ಚಾಟಿ ಬೀಸ್ತಿದ್ದು, ರಾಜಕೀಯಾತ್ಮಕವಾಗಿ ಮಾಡಿರುವಂಥ ನಿರ್ಣಯ, ರಾಜಕೀಯ ಕಾರಣದಿಂದ ಮಾಡಿರೋದು ಅಂತ ಸಸ್ಪೆನ್ಷನನ್ನು ನೀವು ಮೊದಲು ವಾಪಸ್ ತಗೊಳ್ಳಿ ಅಂತ ಚಾಟಿ ಬೀಸ್ತು. ಅದು ಹೆಂಗೆ ನಿಮ್ಮ ಆದೇಶದಿಂದ ಸಂವಿಧಾನದ ಹಕ್ಕನ್ನು ಕಿತ್ಕೊಳ್ತೀರಿ ಅಂತ ಹೈಕೋರ್ಟ್ ಕೂಡ ಚಾಟಿ ಬೀಸಿದೆ. ಸೊ ನೀವು RSSಗೆ ಬೇಲಿ ಹಾಕಬೇಕು ಅಂತ ಹೊರಟಿರುವಂಥ ಯತ್ನದಲ್ಲಿ ಪದೇ ಪದೇ ಚಾಟಿ ಏಟು ತಿಂದು ಹಿನ್ನಡೆಯೂ ಆಗಿದೆ. ಚಿತ್ತಾಪುರದ್ದೇ ತಗೊಳ್ಳಿ, ಚಿತ್ತಾಪುರದ್ದೇನು ಲಾಠಿ ಹಿಡ್ಕೊಂಡಿದ್ದಾರೆ ಅವರು, ದೊಣ್ಣೆ ಹಿಡ್ಕೊಂಡಿದ್ದಾರೆ ಅಂತ ವಾದನೆ ಮಾಡಿಲ್ವಲ್ಲ ಸರ್ಕಾರ. ಅಲ್ಲಿ ಕಿರಿಕಿರಿ ಇದೆ, ಆ ಜಾಗ ತುಂಬ ಇಕ್ಕಟ್ಟಾಗಿದೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಅಂತ ವಾದ ಮಾಡ್ತಿದ್ದಾರೆ. ಹಾಗಾಗಿ ಅದು ಶಾಂತಿ ಸಭೆ ಮತ್ತೊಂದು ಅನ್ನೋ ಮಾರ್ಗವನ್ನು ಪಡ್ಕೊಂಡಿದೆ. ಇವರು ಕೋಲ್ ಹಿಡ್ಕೊಳ್ತಾರೆ, ಇವರು ಸಮಾಜದ ಶಾಂತಿ ಹಾಳು ಮಾಡ್ತಾರೆ ಅಂತ ವಾದ ಮಾಡಿ ಗೆಲ್ಲೋ ತಾಕತ್ತನ್ನು ತೋರಿಸ್ಬೇಕಿತ್ತು ಸರ್ಕಾರ ಅನ್ನೋದು BJP RSS ಹಾಕಿರೋ ಸವಾಲು. ಯಾಕೆ ಆ ವಾದನೆ ಮಾಡಿಲ್ಲ ನೀವು ಅಂತ. ಸೊ ಎಲ್ಲ ಕಡೆ ಸುಮ್ಮನೆ ಹೆಸರಿಗೆ 4 ದಿನ ಮುಂದೆ ಹಾಕಿಸಿ ಖುಷಿ ಪಡ್ತಿದ್ದಾರೆ. ಇಲ್ಲ ಏನೋ ನಾವು ಪರ್ಮಿಷನ್ ಕೇಳೋ ಹಂಗೆ ಮಾಡಿದ್ವಲ್ಲ ಅಂತ ಖುಷಿ ಪಡೋದೇ ಬಂತು ಬಿಟ್ರೆ ಇದರಿಂದ ಸಾಧಿಸಿದ್ದೇನು? ಇದರಿಂದ ಮತ್ತೆ ಈಗ ಅದಕ್ಕೆ ಉಲ್ಟಾ ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ. ಏನಾಗ್ತಿದೆ ಮಂಡ್ಯದಲ್ಲಿ ನೋಡಿದ್ವಿ, ಒಂದು ರಿಪೋರ್ಟ್ ಇಟ್ಟಿದ್ವಿ. ಅಲ್ಲಿ ಬಜರಂಗ ದಳದವರು ಮಸೀದಿಯ ಒಳಗಡೆ ಪರ್ಮಿಷನ್ ಇಲ್ಲದೆ ಮದ್ರಸಾ ಎಷ್ಟು ವರ್ಷದಿಂದ ನಡೀತಿದೆ, ಸರ್ಕಾರದ್ದು ಕುಮ್ಮಕ್ಕಿದೆ ಇದಕ್ಕೆ ಅಂತ ತಿರುಗಿ ಬಿದ್ದಿದ್ದಾರೆ. ಈಗ ಪರ್ಮಿಷನ್ ಇದೆಯಾ ಅನ್ನೋದನ್ನು ತೋರಿಸಿ, ಪರ್ಮಿಷನ್ ಇದ್ರೆ ನಾವು ಬಾಯಿ ಮುಚ್ಕೊಂಡಿರ್ತೀವಿ, ಇಲ್ಲ ಅಂದ್ರೆ ನೀವು ಅದನ್ನು ಬ್ಯಾನ್ ಮಾಡಬೇಕು, ಓಕೆನಾ ಅಂತ DC ಮನವಿನೂ ಕೊಟ್ಟು ಸರ್ಕಾರಕ್ಕೂ ಸವಾಲು ಹಾಕಿದ್ದಾರೆ. ಈಗ ಇಂಥದ್ದು ಶುರುವಾಗಲ್ವಾ? ಇದೊಂಥರ ಸಂಘರ್ಷದ ಕಿಡಿ ಹೊತ್ತಿಸ್ದಂಗಲ್ವಾ? ಮಂತ್ರಿಗಳು ಇಂಥದ್ದೆಲ್ಲ ಪ್ರಶ್ನೆ ಮಾಡಲ್ಲ, RSS ಬಗ್ಗೆ ಮಾತ್ರ ಯಾಕೆ ಪತ್ರ ಬರೀತಾರೆ ಅನ್ನೋ ವಿಷಯ ಬರುತ್ತೆ. ಈಗ ದೊಡ್ಡ ಖರ್ಗೆ ಅವರು ಎಲ್ಲ ಬಿಟ್ಟು RSS ವಿಚಾರದಲ್ಲಿ ಅವ್ರ ಸ್ಟೇಟ್ಮೆಂಟು ಇಷ್ಟೆಲ್ಲ ಆಸಕ್ತಿ ತೋರಿಸ್ತಿರೋದು ಯಾಕೆ? ಜೂನಿಯರ್ ಸೀನಿಯರ್ ಖರ್ಗೆ ಅವರು ಅನ್ನುವಂಥ ಆಕ್ರೋಶ ಕಮಲಪಾಳ್ಯದಲ್ಲಿ ಸಿಡ್ದಿದೆ. ಸೊ ಅವರ ಕರ್ಮಭೂಮಿಯಲ್ಲಿಯೇ ನಮ್ಮ ತಾಕತ್ತೇನು ಅಂತ ದೊಣ್ಣೆ ಹಿಡ್ಕೊಂಡೇ ಪಥ ಸಂಚಲನ ಮಾಡಿ ಸೆಡ್ಡು ಹೊಡೆದ RSS. ಇದು ಎಲ್ಲಿಗೆ ಹೋಗಿ ತಲುಪತ್ತೆ ಅನ್ನೋದನ್ನು ನೋಡಬೇಕು. ಈಗ ಮದರಸಾ, ಅಕ್ರಮ ಮದರಸಾ ಅಂತ ಅದರ ವಿರುದ್ಧ ಕಾನೂನು ಹೋರಾಟನೂ ಮಾಡ್ತೀವಿ, ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಅನ್ನೋ ತನಕ ಎಚ್ಚರಿಕೆ ಸಂದೇಶ ಕೊಡ್ತಿದ್ದಾರೆ. ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.